ಹಾಯ್ ಎವ್ರಿವನ್. ಸೊ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಸ್ಯಾಲೆಡ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಾನು ಹಲಸಂದೆ ಕಾಳು ಹಾಗೆ ಮಡಿಕೆ ಕಾಳು ಒಣಗಿರೋ ಅಂಥದ್ದನ್ನ ತೊಗೊಂಡು ನಾನು ನೀರಲ್ಲಿ 6 hours ನೆನೆಸಿಟ್ಕೊಂಡಿದ್ದೀನಿ. ಸೊ ಅದು ನೆನೆಸಿಟ್ಕೊಂಡ್ಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ. ಸೊ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮುಳುಗೋಷ್ಟು ನೀರು ಹಾಕಿ ಉಪ್ಪು ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ. ಸೊ 20 to 25 minutes ಅದು ಬೇಯಬೇಕು. ಸೊ ನಂತರ ನಾನು ಮಶ್ರೂಮ್ಸ್ನ ತೊಗೊಂಡಿದ್ದೀನಿ. ಸೊ 7 to 8 ಮಶ್ರೂಮ್ಸನ್ನು ತೊಗೊಂಡು ಒಂದು ಪ್ಯಾನ್ಗೆ ಬಟರ್ ಹಾಕಿ ಮಶ್ರೂಮ್ಸ್ ಹಾಕಿ ಸಾಲ್ಟ್ ಹಾಕಿ ಸಾಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ನೀರು ಬಿಟ್ಕೊಳ್ಳುತ್ತೆ ನಾವು ಉಪ್ಪು ಆ್ಯಡ್ ಮಾಡೋದ್ರಿಂದ ಮಶ್ರೂಮ್ಸು. ಸೊ ಅದು ನೀರೆಲ್ಲ ಹಿಂಗೋ ತನಕ ನೀವು ಅದನ್ನು ಸಾಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಸ್ಯಾಲೆಡ್ ಡ್ರೆಸ್ಸಿಂಗಿಗೆ ನಾನು 1 ಕಪ್ಪಷ್ಟು ಗಟ್ಟಿ ಮೊಸರು ಅಥವಾ ಯೋಗರ್ಟ್, ಅದಕ್ಕೆ ನಾನು ಗರಂ ಮಸಾಲ, ಪೆಪ್ಪರ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಅರಿಶಿನ ಹಾಗೂ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಮೇನ್ ಇಂಪಾರ್ಟೆಂಟ್ ನೀವು ಸ್ಯಾಲೆಡ್ ಡ್ರೆಸ್ಸಿಂಗಿಗೆ. ಸೊ ಈ ಥರದ್ದಲ್ಲದೆ ನೀವು ಮನೆಯಲ್ಲಿ ನೀವು ಯೋಗರ್ಟ್ ಇಲ್ಲ ಅಂದರೆ ನಾನು ನಂದಿನಿ ಮೊಸರನ್ನೇ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಬೇಯಿಸಿಟ್ಕೊಂಡಿರೋಂಥ ಕಾಳುಗಳನ್ನ ಒಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ಸೊ ಅದಕ್ಕೆ ನಾನು ಹೆಚ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಕುಕುಂಬರ್ ಮತ್ತು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಈ ಪದಾರ್ಥಗಳನ್ನೆಲ್ಲ ನಾವು ಹಾಕೋಬೇಕಾಗತ್ತೆ. ನಂತರ ಮಶ್ರೂಮ್ಸ್ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಡ್ರೆಸ್ಸಿಂಗ್ ಅಂತ ನಾವೇನು ರೆಡಿ ಮಾಡಿದ್ವಿ ಆವಾಗಲೇ, ಸೊ ಅದನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ ನಂತರ ಸ್ಯಾಲೆಡ್ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಹಲಸಂದೆ ಹಾಗೂ ಮಡಿಕೆ ಕಾಳನ್ನ ತೊಗೊಂಡಿದ್ದೀನಿ. ಸೊ ಬೇಕಿದ್ರೆ ನೀವು ಹೆಸರು ಕಾಳು, ಕಡಲೆಕಾಳು, ಕಾಬೂಲ್ ಕಡಲೆ ಯಾವ್ದು ಬೇಕಾದ್ರೂ ನೀವು ಇದೇ ಮೆಥಡಲ್ಲಿ ನೀವು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು.